ಮಗ, ನನ್ನ ಜೀವನದಲ್ಲಿ 99 ಪ್ರಾಬ್ಲಮ್ಸ್ ಇದೆ ಕಣ. ಆದರೆ ನೀನು ಜೊತೆಗಿದ್ದಾಗ ಗೊತ್ತೆ ಬಿಡ ಮಗ, ಲೈ ಬಿಡ, ಅದು 100 ಆಗತ್ತೆ. ಹಾಕಿ ಹೆವಿ ಕಿರಿಕ್ ಹಾಕ್ಬಿಟ್ಟಿದೆ. ಪಕ್ಕದ ಬಾಯ್ಸು ನಮ್ಮ ಊರಿಗೆ ಹಾಕೊಂಡು ಚಸ್ತವ್ರೆ. ಬಾಬಾ ಬಿಡ್ಸೋಕೋಣ. ಇಲ್ಲ ಮಗ, ನಾನು ನಮ್ಮಪ್ಪಂಗೆ ಮಾತು ಕೊಟ್ಟಿದ್ದೀನಿ, ಇನ್ಮೇಲೆ ಯಾವುದೇ ರೀತಿಯಾದ ಹೊಡೆದಾಟಲ್ಲಿ ನಾನು ಇರಲ್ಲ ಅಂತ. ನಿಮ್ಮಪ್ಪಂಗೆ ಯಾಕೆ ಚಚ್ತಾ ಇರೋದು? ಬೇಗ ಮಗ, ಒಂದು ಒಳ್ಳೆ ಫೋಟೋ ತೆಗೆದು ನೋಡೋಣ. ಯಾಕೋ ತೆಗಿಯೋ, ಲೈಟಿಂಗ್ ಚೆನ್ನಾಗಿದೆ. ಓಕೆ, ಹಂಗೆ. ಯಾಕೆ ಈಗ ಈ ಪೋಸು, ಓಕೆ ಈ ಪೋಸು, ಲಾಸ್ಟ್ ಬೈರಿತಿ ಹಣಗಲ್ಲು. ಓಕೆ, ಇಲ್ಲಿ ತೋರಿಸು ನೋಡ. ನೀನು 7 ಮಿಂಡ್ರಿ ಆದರೆ ನಾನು 14 ಮಿಂಡ್ರಿ. ಇವತ್ತು ಮ್ಯಾನೇಜರ್ ರಜಾ, ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು. ಆನ್ಲೈನಲ್ಲಿ ಕಬ್ಜಾ ನೋಡೋಣ. ಏ ಶ್ರವಣ, ಮಾರ್ಕೆಟ್ಗೆ ಹೋಗಿ ತರಕಾರಿ ತರ್ಬೇಕಂತ ನೀವು. ಗೆಟ್ ಬ್ಯಾಕ್ ಟು ಯು. ಓಕೆ, ಮೀಟಿಂಗಾ? ವರ್ಕ್ ಫ್ರಮ್ ಹೋಮು, ಏನು ಕೆಲಸ ಮಾಡಿದೆ ಓದ್ತಾ ಹೊಡಿತಿರ್ತಾನೆ ಅನ್ಕೊಂಡೆ. ಓಕೆ ಓಕೆ. ಅಪ್ಪ, ಮ್ಯಾನೇಜನ್ ಬಕ್ರಾ ಮಾಡ್ಬೋದು, ನಮ್ಮ ಅಪ್ಪ ಅಮ್ಮನ ಬಕ್ರಾ ಮಾಡೋದು ತುಂಬಾ ಕಷ್ಟ. ಕಬ್ಜಾ ಚಿನ್ನದಂತ ಮಗನ ಮೇಲೆ ಡೌಟ್ ಪಟ್ಟು ಹುಲಿ ಹುಟ್ಟಿದ್ದು ಹುಲಿನ ಕಣ ಹುಟ್ಟೋದು. ಏನಪ್ಪ, ನೀರೇನಾದ್ರೂ ಕುಡಿತೀನೋ? ನೀರೇನು ಬೇಡ, ಸ್ವಲ್ಪ ತೈ ನೋತಿದೆ. ಅಮ್ಮಂಗೆ ಹೇಳ್ಬಿಟ್ಟು ಬ್ಲ್ಯಾಕ್ ಕಾಫಿ. ಏ ಸಾವಿತ್ರಿ, ಡಿಕಾಕ್ಷನ್ ಹಾಕಿ. ನಮ್ಮಪ್ಪ ಬಕ್ರ ನೀನು ಕಬ್ಜಾ ನೋಡ್ ಬೆಳಿತಿದ್ಯಾ, ನಾನು ಓಮ್ ನೋಡ್ ಬೆಳ್ದವನ್ಲೇ. ನನ್ನ ಹತ್ರನೇ ಬಿಂದ್ರಿ ಆಟ್ಗಳು ಆಡ್ತೀಯಾ? ಸರ್, ಹತ್ರದಲ್ಲಿ ಪೊಲೀಸ್ ಸ್ಟೇಷನ್ ಇದೆಯಾ? ಇಲ್ಲ ರೀ. ಇಲ್ಲೆಲ್ಲ CCTV ಇಲ್ಲ ರೀ. ಅಯ್ಯ, ಮತ್ತೆ ಮೊಬೈಲ್ ಕೊಡಿ ಸರ್. ಸರ್, ಪಬ್ಲಿಕಲ್ಲಿ ಸ್ಮೋಕಿಂಗ್ ಮಾಡೋದು ತಪ್ಪು ಅಂತ ಗೊತ್ತು ತಾನೆ? ಓ ಸರಿ, ಅದು ಇಲ್ಲೆಲ್ಲೂ ಬೋರ್ಡ್ ಹಾಕಿರ್ಲಿಲ್ಲ. ನಿನ್ನ ಕೆಲಸ ನೀನು ನೋಡ್ಕೊ ಹೋಗ, ನಿನ್ಗೆ ಯಾಕೆ ಅವೆಲ್ಲ ಹೋಗಲೇ. ಸರ್, ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಒಬ್ರು ತಪ್ಪು ಮಾಡ್ತಿದ್ದೆ, ಅವ್ರನ್ನ ತಿದ್ದೋದು ನನ್ನ ಕರ್ತವ್ಯ ಆಗುತ್ತೆ. ಏನು ನೀವು ಸಿಗರೇಟ್ ಸೇದಿ ನಿಮ್ಮ ಆರೋಗ್ಯ ಹಾಳಾದ್ರೆ ಏನು ಗತಿ ಸರ್? ನನ್ನ ಆರೋಗ್ಯ ಹಾಳಾದ್ರೆ ನಿಂಗೆ ಯಾಕೆ ಹೋಗಲೇ? ಸರ್, ತುಂಬ ಸೆಲ್ಫಿಶಾಗಿ ಯೋಚನೆ ಮಾಡ್ತಿದ್ದೀರಾ. ಈಗ ನಿಮ್ಮ ಆರೋಗ್ಯ ಹಾಳಾದ್ರೆ ನಿಮ್ಮ ಒಬ್ರಿಗೆ ಎಫೆಕ್ಟ್ ಆಗಲ್ಲ, ನಿಮ್ಮ ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ. ಅಕಸ್ಮಾತ್ ನೀವು ಸತ್ತೋದ್ರೆ ಏನು ಹೇಳ್ತಿದ್ದೆ? ಈ ಸಿಗರೇಟ್ ದಿನ ಸತ್ತೋಗ್ತೀನಿ ನಾನು. ಅಲ್ಲ ಸರ್, ಯೋಚನೆ ಮಾಡಿ, ನೀವು ಸತ್ತೋದ್ರೆ ನಿಮ್ಮ ಫ್ಯಾಮಿಲಿ ಗತಿ ಏನು ಸರ್? ಯೋಚನೆ ಮಾಡಿದ್ದೀರಾ ಯಾವತ್ತಾದರೂ? ಈಗೇನೋ ಈ ಸಿಗರೇಟ್ ಬಿಸಾಕ್ಬೇಕಷ್ಟೇ ತಾನೆ? ಸಾಕಾಗ ಸಮಾಧಾನ ಸರ್. ಇವತ್ತು ಸಿಟ್ಟಾಗ್ಬೋದು, ಬಟ್ ಒಂದಲ್ಲ ಒಂದು ನನಗೆ ಥ್ಯಾಂಕ್ಸ್ ಹೇಳೇ ಹೇಳ್ತೀರಾ. ಬೆಳಿಗ್ಗೆ ತಲೆ ದಂಗ್ತೀನಿ, ಬಸ್ ಬೇರೆ ಬರ್ತಾ ಇಲ್ಲ, ಹಾಳಾದ್ದು. ನೀನು ಯಾರು ಗುರು, ಬಂದೇ ಇಲ್ಲ? ಹೌದು, ನಾನು ಯಾವತ್ತು ನಿಮ್ಮನ್ನು ಇಲ್ಲಿ ನೋಡೇ ಇಲ್ವಲ್ಲ. ನೀವೇ ಬಸ್ಸಿಗೆ ಕಾಯ್ತಾ ಇರೋದು? ನಾನು ಬಸ್ಸಿಗೆ ಕಾಯ್ತಿಲ್ಲ ಸರ್. ಆ್ಯಕ್ಚುಲಿ ನನ್ನ ಫ್ರೆಂಡ್ ಇಲ್ಲಿಂದ ಪಿಕಪ್ ಮಾಡ್ತೀನಿ ಅಂತ ಹೇಳ್ದ. ಅದಾவது ಗಂಗೋತ್ರಿ ಬಾರ್ ಇದೆ ಅಂತಲ್ಲ, ಅಲ್ಲಿ ಎಣ್ಣೆ ಹೊಡೆಯೋಕೆ ಹೋಗ್ತಾ ಇದ್ದೀನಿ. ಅಯ್ಯೋ, ಹಲಕಟ್ಟು ಬೇವರ್ಸಿ ನಾಯಿ ನನ್ನ ಮಗನೇ, ಇಷ್ಟೇ ತನಕ ಅದು ತಪ್ಪು ಇದು ತಪ್ಪು ಅಂತ ಹೇಳ್ಬಿಟ್ಟು ನಿನಗೆ ಎಣ್ಣೆ ಲೋಫರ್ ನನ್ನ ಮಗನೇ. ಹಲೋ ಸರ್, ನನ್ನ ಹೆಸರು ಕಮಲೇಶ್ ಅಂತ ಸರ್. ನಾನೊಬ್ಬ ಬ್ಯಾಚುಲರು, ಜೊತೆಗೊಂದು ನಾಯಿ ಇದೆ. ಮುಂದೆ ಅದೊಂದು ಸ್ಟಾರ್ಟಪ್ ಇಟ್ಕೊಂಡಿದ್ದೀನಿ. ಪ್ಯೂರ್ ನಾನ್ ವೆಜ್ಜು ಸರ್. ಸ್ಮೋಕಿಂಗ್ ಅಭ್ಯಾಸ ಇದೆ. ವೀಕೆಂಡಲ್ಲಿ ಪಾರ್ಟಿ ಮಾಡೇ ಮಾಡ್ತೀನಿ. 3 ಹೊತ್ತು ಮನೇಲೇ ಇರೋದ್ರಿಂದ ಗಾಳಿ ಬೆಳಕು ನೀರು ಬೇಕೇ ಬೇಕು ಸಾರ್. ನೀವು ದೊಡ್ಡ ಮನಸ್ಸು ಮಾಡಿ ರೆಂಟು ಅಡ್ವಾನ್ಸು ಕಮ್ಮಿ ಮಾಡಿಬಿಟ್ರೆ ನಾಳೆನೇ ಶಿಫ್ಟ್ ಆಗಿಬಿಡ್ತೀರಿ ಸರ್. ಓಕೆನಾ ಸರ್? ಹೆಲೋ ಸರ್, ನನ್ನ ಹೆಸರು ಕಮಲೇಶ್ ಅಂತ. ಟಾಪ್ ಎಮ್ಎನ್ಸಿಯಲ್ಲಿ ಕೆಲಸ ಮಾಡ್ತೀನಿ. ಪೆಟ್ ಅಂದರೆ ಆಗಲ್ಲ, ಹೆಂಡತಿಗೆ ಪೆಟ್ ಕೂಡ ಕೊಡದಿರೋ ಸಂಸಾರಸ್ಥ, ಸಭ್ಯಸ್ಥ, ವ್ಯವಹಾರಸ್ಥ ಸರ್. ನಾನು ಪ್ಯೂರು ವೆಜ್ಜು ಸರ್. ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ ಸರ್. 60 ಅವರ್ಸು 6 ಡೇಸು ಆಫೀಸಲ್ಲೇ ಕೆಲಸ ಮಾಡೋದ್ರಿಂದ ಮನೆಯಲ್ಲಿ ಗಾಳಿ ಬೆಳಕು ನೀರು ಯಾವುದೇ ಅವಶ್ಯಕತೆ ಇಲ್ಲ ಸರ್. ನೀವು ಹ್ಞೂ ಅಂದರೆ 20,000 ರೆಂಟ್ಗೆ 20 ಲಕ್ಷ ಅಡ್ವಾನ್ಸು ಕ್ಯಾಶಲ್ಲಿ ಕೊಡೋಕ್ಕೆ ರೆಡಿ ಇದ್ದೀನಿ ಸರ್. ನೀವು ಯಾವಾಗ ಹ್ಞೂ ಅಂತೀರಾ ಅವಾಗ ಬಂದು ಸೆಟ್ಲ್ ಆಗ್ತೀನಿ ಸರ್. ಅಣ್ಣ, ಒಂದು ಸಮೋಸ ಇಲ್ಲ ಕೊಡೆ. ಶ್ರವಣ, ಪಾರ್ಸಲ್ ಮಾಡಿಬಿಡಿ. ಎತ್ತ ಪರ್ಸು ವಾಚು ಉಂಗ್ರ ಚೈನ್ ಏನಿದೆ ಎಲ್ಲ ಎತ್ತಲ್ಲ. ಅಣ್ಣ,
ಅದ್ರಲ್ಲಿ ಬುಲೆಟ್ ಇಲ್ಲ ನಾವು ಹೊಸಬ ಇನ್ನು ಅದು ಬರೀ ಎದುರ್ಸಕ್ಕೆ ತಂದಿರೋದು ಅಷ್ಟೇ. ಅಯ್ಯ ತಗಡೆ, ನೀನು ಓದಿರೋ ಸ್ಕೂಲ್ ಪ್ರಿನ್ಸಿಪಲ್ ಕಣ ನಾನು. ಯಾವ್ದಾದ್ರು ಡಾನ್ ಗೊತ್ತಾ ನಾನು? ತಗ ಬದುಕ ಹೋಗು. ವಾಚೋ ಇಲ್ಲ ಮೈಕೋದು ಕೊಟ್ಟು. ಹಲೋ ಮರಿ, ಏನ್ ಮಾಡ್ತಿದ್ಯಾ? ಗಾಡಿ ಓಡಿಸ್ತಾ ಇದೀನಿ. ನನ್ ಗಾಡಿ ನೀನ್ ಯಾಕೆ ತೊಳಿತಿದ್ಯಾ? ನಿನ್ ಗಾಡಿನ? ನನ್ ಗಾಡಿ ಗುರು, ಅದಕ್ಕೆ ಓಡಿಸ್ತಾ ಇದೀನಿ. ಹೌದಾ? ಇಲ್ಲಿ ಕೀ ತೋರ್ಸು. ನೀನ್ ತೋರ್ಸ್ ನೋಡ. ನೀನ್ ತೋರ್ಸು. ರೀ ಶ್ರವಣ್, ಈ ಆಫೀಸ್ ಪೊಲಿಟಿಕ್ಸಲ್ಲಿ ಸರ್ವೈವ್ ಆಗ್ಬೇಕಂದ್ರೆ ಬರೀ ಕೆಲಸ ಮಾಡಿದ್ರೆ ಸಾಲ್ದ್ರಿ. ನಿಮ್ ಕೆಲಸ ಹೈಲೈಟ್ ಆಗ್ಬೇಕು, ಆವಾಗಲೇ ನೀವು ಲೈಮ್ ಲೈಟಿಗೆ ಬರೋದಕ್ಕೆ ಆಗೋದು. ಏನ್ ಹೇಳಿ? ಹೈಲೈಟ್. ಸರ್ ಈಗ ಲೌಡೆ ಬಂದು ಅರ್ಧ ದಿನ ಆಯ್ತು. ಅದು ಮಾಡೋಣ ಇದು ಮಾಡೋಣ ಅಂತ ಕರೆದು ಬಿಟ್ಟು ಇಲ್ಲಿ ಏನೋ ರೀಲ್ಸ್ ಮಾಡಕ್ ಕೂತ್ಕೊಂಡು ನಾನು ಎದ್ಬಾಗಲ್ಲೇ ಏನಾದ್ರು ಹೋಗೋಣ. ಶ್ರವಣ, ನಾನು ಎಣ್ಣೆ ಬಿಡ್ತಾ ಇದೀನಿ. KGF 3ಗೆ ನಾನೇ ಹೀರೋ. ನಿನ್ನ ಜೋಕ್ ಮಾಡಕ್ ಒಂದ್ ಮಿತಿ ಇರ್ಬೇಕಲ್ಲೇ. ಎಣ್ಣೆ ಬಿಡ್ತಾನೆ ಎಣ್ಣೆ. ನಾನು ಜೋಕ್ ಮಾಡ್ತಾ ಇಲ್ಲ ಕಣೋ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಮಗ ಸೀರಿಯಸ್ಸಾ? 100% ಗುರು, ನಾನು ಎಣ್ಣೆ ಬಿಡ್ತಾ ಇದೀನಿ. ಪಿಂಕಿ ಪ್ರಾಮಿಸ್ ಪಾಂಕಿ ಪ್ರಾಮಿಸ್ ಎಲ್ಲ ಕಣೋ, ನಾನು ಬಿಡ್ತಾ ಇದೀನಿ ಅಷ್ಟೇ. ಹಂಗಾದ್ರೆ ನಾನು ಇವತ್ತಿಂದ ಎಣ್ಣೆ ಹೊಡೆಯಲ್ಲ ಮಗ. ನೋಡು, ತುಂಬಾ ಕಷ್ಟ ಆಗುತ್ತೆ. ಕರೆಕ್ಟಾಗಿ ಹೇಳ್ತಾ ಇದ್ದಾನೆ? ಇಲ್ಲ ಮಗ, ಫಿಕ್ಸು. ನಾನು ಎಣ್ಣೆ ಹೊಡೆಯಲ್ಲ. ಡೀಲಾ? ಆಗಿದ್ದಾಗ್ಲಿ ಕಣ. ಮಗ ಏನೋ ಇವತ್ತು ಮಳೆ ಬಂತು ಅಂತ ಅಷ್ಟೇ ತಗೊಂಡಿದ್ದು, ಅರ್ಥ ಆಯ್ತಾ? ಮಗ ಮಳೆಗಾಲ ನಿಲ್ಲೆ, ಆಮೇಲಿಂದ ಎಣ್ಣೆ ಬಿಡೋಣ. ಡೀಲವಾ? ಡೀಲ್ ಮಗ, ಅಷ್ಟೇ. ಲೈಫ್ ಎಲ್ಲ ಕಡೆಯಿಂದ ಹಡ್ಸ್ಕೊಂಡ್ಬಿಟ್ಟಿದೆ ಮಗ. ಹಂಗ್ಯಾಕೆ ಅನ್ಕೊಂತೀಯೋ? ಕಷ್ಟ ಯಾರಿಗಿರಲ್ಲ, ಸರಿ ಹೋಗುತ್ತೆ ಬಿಡು. ಇಲ್ಲ ಮಗ, ಅಪ್ಪ ಅಮ್ಮಂಗೆ ಹುಷಾರಿಲ್ಲ, ರೀಲ್ಸ್ ಮಾಡೋ ತಂಗಿ, ಅವಳಿಗೆ ಮದುವೆ ಆಗ್ತಾ ಇಲ್ಲ. ನೋಡು ಹುಡುಗಿ ಕೈ ತುಂಬ ಸಾಲ, ದುಡ್ಡು ಸಾಲ್ತಾ ಇಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣ.